ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ನೈಟ್ ಬಂದು ಬಜ್ಜಿ ಮೆಣಸಿನ್ಕಾಯಿ ಹಾಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಮೂಲಿಯಾಗಿ ವೆಜಿಟೇಬಲ್ ಎಲ್ಲ ಹಾಕಿ ಚಿತ್ರಾನ್ನ ಗೊಜ್ಜು ಮಾಡಿದ್ದೆ. ಮೆಣಸಿನ್ಕಾಯಿ ಮಾಡಿದ್ದೆ. ನಮ್ಮೂರಲ್ಲಿ ಇದು ಸ್ಪೆಷಲ್ ಆಗಿರುತ್ತೆ, ಬಜ್ಜಿ ಮೆಣಸಿನ್ಕಾಯಿ ಮತ್ತು ಬೋಂಡ. ಚೆನ್ನಾಗಿ ಮಿದುವಾಗಿ ಹಿಟ್ಟು ಕಲಿಸ್ಕೊಂಡು ಬಿಟ್ಟಿದ್ದೆ. ಸೂಪರಾಗಿ ಬಂದಿತ್ತು. ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಡ್ಡು ಮಾಡಿದ್ದೆ. ಮಾರ್ನಿಂಗ್ ಟಿಫನ್ಗೆ ಅಂತ. ಟಿಫನ್ ಅಂದರೆ ಬೆಳಗ್ಗೆಗೂ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ, 10 ಗಂಟೆಗೆ ಹೋಗ್ಬಿಡ್ತಾನೆ ಅವನು. ಮತ್ತು ನಮ್ಮ ಮನೆಯವರು 7:15 ಹೋಗ್ಬಿಡ್ತಾರೆ ಆಟೋಕ್ಕೆ. ಸೊ ಹಾಗಾಗಿ ಬೇಗನೆ ಮಾಡಿದ್ದೆ. ಪಡ್ಡು ಮಿದುವಾಗಿ, ಅಕ್ಕಿ ಪಡ್ಡಿವು ಮಿದುವಾಗಿ ಹಾಗೆ ಒಳಗಡೆ ಮಿದುವಾಗಿ ಹಾಗೆ ಹೊರಗಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಕ್ಕಿ ನೆನೆ ಹಾಕ್ತೀವಿ ಅಲ್ವಾ, ಆವಾಗ ಒಂಚೂರು ಮೆಂತ್ಯನ ಅದು ಅಕ್ಕಿ ನೆನೆ ಹಾಕಬೇಕಾದ್ರೆ ಸ್ವಲ್ಪ ಅದಕ್ಕೆ ಹಾಕಬೇಕು. ಒಂದು 10-15 ಕಾಳಿನಷ್ಟು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಕಾಳನ್ನ ಹಾಕಬೇಕು. ಹಾಗೆ ಅವಲಕ್ಕಿ ಇದ್ದರೆ ಅವಲಕ್ಕಿ, ಇಲ್ಲ ಮಂಡಕ್ಕಿ ಹಾಕಬೇಕು. ಆವಾಗ ಒಳಗಡೆ ಮೃದುವಾಗಿ ಹಾಗೆ ಹೊರಗಡೆ ಕ್ರಿಸ್ಪಿಯಾಗಿ ಪಡ್ಡು ಬರುತ್ತೆ. ಇದು ಒಂದೇ ಬ್ಯಾಟರ್ನಲ್ಲಿ ದೋಸೆನೂ ಮಾಡ್ಕೋಬೋದು. ನಾನು ಮಧ್ಯಾಹ್ನಕ್ಕೆ ದೋಸೆ ಮಾಡಿದ್ದೆ, ದೋಸೆ ಈರುಳ್ಳಿ ಪಲ್ಯ. ಅದನ್ನೇನು ತೋರಿಸ್ಲಿಲ್ಲ ನಾನು. ಸೊ ಹಾಗಾಗಿ ಇದು ಗ್ಯಾಸ್ ಮೇಲೆ ಇಡೋ ಹಂಚಲ್ಲ, ಒಲೆ ಇರುತ್ತಲ್ವ, ಅದು ಹಿಂಚು ಒಲೆ ಅಂತ, ಆ ಥರ ಒಲೆ ಮೇಲೆ ಇಕ್ಕೋದಿದ್ದು ಹಂಚು. ಗ್ಯಾಸಿನ ಮೇಲೆ ಇಡೋವಂಥ ಹಂಚಾದರೆ ಪಡ್ಡು ಇಷ್ಟು ಚೆನ್ನಾಗಿ ಬರಲ್ಲ. ಯಾಕೆ ಅಂದರೆ ಅದು ಒರಳುಗಳು ಚಿಕ್ಕವಿರುತ್ತೆ, ಇದು ಒರಳು ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ನಮ್ಮನೆ ಇರಲಿಲ್ಲ ಇತ್ತು ಒರಳು, ಪಕ್ಕದ ಮನೆಯಲ್ಲಿ ಇಸ್ಕೊಂಬಂದು ಆ ಒರಳಲ್ಲಿ ಮಾಡಿದ್ದೆ. ಸೊ ಹೋಗಿ ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತ. ಓಕೆನಾ? ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ. ಕಾಯಿ ಚಟ್ನಿ ಅಂದೆ ಹಸಿಕಾಯಿ, ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ ಅಂದ್ವಲ್ಲ, ಅದಕ್ಕೆ ಹಸಿಕಾಯಿ ಮತ್ತು ಕಡಲೆ ಬೀಜನ ಹುರಿದು ಹಾಕಿಬಿಟ್ಟು ಚಟ್ನಿನ ಮಾಡಿದ್ದೆ. ಸೂಪರಾಗಿ ಬಂದಿತ್ತು. ನನ್ನ ಮಕ್ಕಳು ಕೂಡ ತಿಂದು ಹೇಳಿದರು ಚೆನ್ನಾಗಿದೆ, ಸೂಪರಾಗಿದೆ ಅಂತ. ನಮ್ಮ ಮನೆಯವರು ಆದಷ್ಟು ವೀಡಿಯೋದಲ್ಲಿ ಬರಲ್ಲ. ಯಾಕೆ ಅಂದರೆ ಅವರಿಗೆ ಮುಜುಗರ, ಅಂದರೆ ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಜಾಸ್ತಿ ಎಂಟ್ರ್ ಆಗಲ್ಲ. ಸೊ ಹಾಗಾಗಿ ಓಕೆ, ನಾನು ನೋಡ್ಕೊಂಬನ್ನಿ ಹೇಗಿರುತ್ತೆ ವ್ಲಾಗ್ ಅಂತ. ಚಿನ್ನಿ ಸೂಪರ್ ಐತೆ, ಸೂಪರ್ ಐತೆ. ಹಾಗೆ ನಮ್ಮ ಆಂಟಿಯವ್ರಿಗೂ ಕೂಡ ಸ್ವಲ್ಪ ಕೊಟ್ಟಿದ್ದೆ. ಹಾಗೆ ಅಕ್ಕಪಕ್ಕದವ್ರ ಮನೆಯವ್ರಿಗೂ ನಾವು ಯಾವಾಗಲಾದರೂ ಈ ಥರ ಪಡ್ಡು ದೋಸೆ ಏನಾದ್ರು ಮಾಡಿದಾಗ ಕೊಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೊಟ್ಟು ಅನ್ನೋಷ್ಟಕ್ಕೆ ಒಂದು 10-12 ಒಳ್ಳಾಯಿತು. ಆಮೇಲೆ ಸಂಜೆಗೆ ನಮ್ಮ ಮನೆಯವರು ಹಸಿ ತೊಗರಿಕಾಯಿ ತಂದಿದ್ರು. ಹೊಲಕ್ಕೆ ಹೋಗಿದ್ರಲ್ವ, ಸೊ ಅಲ್ಲಿ ಹಸಿ ತೊಗರಿಕಾಯಿ ತಂದಿದ್ರು. ನಾನು ನನ್ನ ಮಗ ಬಿಡಿಸ್ತಾ ಇದ್ದೀವಿ. ಕಾಳು ಮಾತ್ರ ಸೂಪರಾಗಿತ್ತು. ಕಾಯಿ ಒಂದು ಹುಳುಕಿರಲಿಲ್ಲ, ಏನಿಲ್ಲ, ಸೂಪರಾಗಿತ್ತು. ಅದನ್ನೇ ನೈಟ್ಗೆ ಮತ್ತು ತೊಗರಿಕಾಳು ಸಾಂಬಾರು ಮತ್ತು ರೊಟ್ಟಿ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆನಾ? ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡಿ
ಎಲ್ಲ ಕೆಲಸ ಮಾಡಿಕೊಂಡು ಕೂತ್ಕೊಂಡೆ. ಹೀಗಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.